ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕೊನೆಯ ದಿನಗಳು ಒಂದು ಸಂವೇದನಾತ್ಮಕ ಲೇಖನ. ಭಾರತದ ಸಂವಿಧಾನದ ಶಿಲ್ಪಿ, ಮಹಾನ್ ಸಮಾಜ ಪರಿವರ್ತಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜೀವನದ ಕೊನೆಯ ದಿನಗಳು ಬಹಳ ಆಳವಾದ ಚಿಂತನೆ, ಆರೋಗ್ಯದ ಹೋರಾಟ ಮತ್ತು ಸಮಾಜದ ಮೇಲಿನ ಅಪಾರ ಕಾಳಜಿಯಿಂದ ತುಂಬಿಕೊಂಡಿದ್ದವು. ಆರೋಗ್ಯ ಮತ್ತು ಹೋರಾಟ. ಅಂಬೇಡ್ಕರ್ ಅವರ ಕೊನೆಯ ವರ್ಷಗಳಲ್ಲಿ ಅವರ ಆರೋಗ್ಯ ತುಂಬಾ ಹದಗೆಟ್ಟಿತ್ತು. ಡಯಾಬಿಟಿಸ್ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳು ಅವರನ್ನು ಕಾಡುತ್ತಿದ್ದವು. ಆದರೂ ಅವರು ತಮ್ಮ ಬೌದ್ಧಿಕ ಕಾರ್ಯವನ್ನು ನಿಲ್ಲಿಸಲಿಲ್ಲ. ದಿನನಿತ್ಯದ ನೋವುಗಳ ನಡುವೆಯೂ ತಮ್ಮ ಜೀವನದ ಧ್ಯೇಯವಾದ ಸಮಾನತೆ ಮತ್ತು ನ್ಯಾಯಕ್ಕಾಗಿ ಅವರು ಹೋರಾಟ ಮುಂದುವರಿಸಿದರು. ಬೌದ್ಧ ಧರ್ಮ ಸ್ವೀಕಾರ. 1956ರಲ್ಲಿ ಅಂಬೇಡ್ಕರ್ ಅವರು ಸಾವಿರಾರು ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಇದು ಅವರ ಜೀವನದ ಮಹತ್ವದ ತಿರುವಾಗಿತ್ತು. ಅವರು ಜಾತಿ ವ್ಯವಸ್ಥೆಯ ವಿರುದ್ಧದ ಹೋರಾಟಕ್ಕೆ ಒಂದು ಆಧ್ಯಾತ್ಮಿಕ ದಿಕ್ಕು ನೀಡಿದರು. ಬೌದ್ಧ ಧರ್ಮದ ಮೂಲಕ ಸಮಾನತೆ, ಶಾಂತಿ ಮತ್ತು ಮಾನವೀಯತೆ ಎಂಬ ಮೌಲ್ಯಗಳನ್ನು ಹರಡಲು ಪ್ರಯತ್ನಿಸಿದರು. ಕೊನೆಯ ಕೃತಿಗಳು. ಅವರ ಕೊನೆಯ ದಿನಗಳಲ್ಲಿ ಅವರು ದ ಬುದ್ಧ ಆ್ಯಂಡ್ ಹಿಸ್ ಧಮ್ಮ ಎಂಬ ಮಹತ್ವದ ಕೃತಿಯನ್ನು ಬರೆಯುತ್ತಿದ್ದರು. ಈ ಕೃತಿ ಅವರ ಚಿಂತನೆಯ ಪರಿಪೂರ್ಣ ಪ್ರತಿಬಿಂಬವಾಗಿದ್ದು, ಅವರ ತತ್ವಶಾಸ್ತ್ರ ಮತ್ತು ಧರ್ಮದ ಮೇಲೆ ಇರುವ ನಂಬಿಕೆಯನ್ನು ತೋರಿಸುತ್ತದೆ. ಆರೋಗ್ಯದ ತೊಂದರೆಗಳಿದ್ದರೂ ಅವರು ತಮ್ಮ ಲೇಖನ ಕಾರ್ಯವನ್ನು ನಿಲ್ಲಿಸಲಿಲ್ಲ. ನಿಧನ. ಡಿಸೆಂಬರ್ 6, 1956ರಂದು ನವದೆಹಲಿಯಲ್ಲಿ ಅಂಬೇಡ್ಕರ್ ಅವರು ನಿಧನರಾದರು. ಅವರ ನಿಧನವು ಭಾರತಕ್ಕೆ ಒಂದು ದೊಡ್ಡ ನಷ್ಟವಾಗಿತ್ತು. ಆದರೆ ಅವರ ಚಿಂತನೆಗಳು, ಸಂವಿಧಾನದಲ್ಲಿ ಬರೆದಿರುವ ಹಕ್ಕುಗಳು ಮತ್ತು ಸಮಾನತೆಯ ಸಂದೇಶ ಸದಾಕಾಲ ಜೀವಂತವಾಗಿವೆ. ಅಂತಿಮ ಮಾತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕೊನೆಯ ದಿನಗಳು ನಮಗೆ ಒಂದು ಮಹಾನ್ ಪಾಠವನ್ನು ಕಲಿಸುತ್ತವೆ. ಅಂದರೆ, ದೇಹ ದುರ್ಬಲವಾಗಬಹುದು, ಆದರೆ ಚಿಂತನೆಗಳು ಮತ್ತು ಸಿದ್ಧಾಂತಗಳು ಎಂದಿಗೂ ಸಾಯುವುದಿಲ್ಲ. ಅವರ ಜೀವನದ ಕೊನೆಯ ಕ್ಷಣಗಳವರೆಗೂ ಅವರು ಮಾನವೀಯತೆಗಾಗಿ ಹೋರಾಡಿದ ಯೋಧರಾಗಿದ್ದರು. ಇಂದಿಗೂ ಅವರ ಮಾರ್ಗದರ್ಶನವು ಸಮಾಜಕ್ಕೆ ಬೆಳಕಾಗಿಯೇ ಉಳಿದಿದೆ.